ನಮಸ್ಕಾರ ವಿದ್ಯಾರ್ಥಿಗಳೇ. ಹೊಸ ಕನ್ನಡ ಸಾಹಿತ್ಯ ಚರಿತ್ರೆ ಅಂದರೆ BA ಥರ್ಡ್ ಸೆಮಿಸ್ಟರ್ ಐಚ್ಛಿಕ ಕನ್ನಡ ಪತ್ರಿಕೆ ಸೆಷನ್ 11 ಟಾಪಿಕ್ ಕೊಡಗಿನ ಗೌರಮ್ಮ ಅನ್ನೋದು. ನವೋದಯ ಸಾಹಿತ್ಯ ಅವಧಿಯಲ್ಲಿ ಪ್ರಮುಖ ಕವಿಗಳಲ್ಲಿ, ಮಹಿಳಾ ಕವಿಗಳಲ್ಲಿ ಕೊಡಗಿನ ಗೌರಮ್ಮ ಅವರ ಒಂದು ಕೊಡುಗೆ ಅಪಾರವಾದದ್ದು. ಇವತ್ತು ಕೊಡಗಿನ ಗೌರಮ್ಮನವರ ಒಂದು ಪರಿಚಯವನ್ನು ನೋಡೋಣ. ವಿದ್ಯಾರ್ಥಿಗಳೇ, ಇದು ಕೊಡಗಿನ ಗೌರಮ್ಮ ಅವರು ಜನನ ಮತ್ತು ಬಾಲ್ಯವನ್ನು ಗಮನಿಸೋದಾದರೆ ಅವರ ಪೂರ್ಣ ಹೆಸರು ಗೌರಮ್ಮ ಅನ್ನೋದು. ಜನನ 1912, ಸ್ಥಳ ಮಡಿಕೇರಿ, ಅಂದರೆ ಕೊಡಗು ಜಿಲ್ಲೆಯ ಮಡಿಕೇರಿ. ಶಿಕ್ಷಣವನ್ನು ನೋಡೋದಾದರೆ ಮಡಿಕೇರಿಯ ಕಾನ್ವೆಂಟ್ನಲ್ಲಿ SSLC ವರೆಗೆ ಶಿಕ್ಷಣವನ್ನು ಪೂರೈಸಿದರು. ಕಾನ್ವೆಂಟಲ್ಲಿ ಓದಿದವರು ಕೊಡಗಿನ ಗೌರಮ್ಮ. ವಿವಾಹವಾಗಿದ್ದು 1928ರಲ್ಲಿ. ಅವರ ಗಂಡನ ಹೆಸರು BT ಗೋಪಾಲಕೃಷ್ಣ ಅಂಥೇಳಿ. 1928ರಲ್ಲಿ ಕೊಡಗಿನ ಗೌರಮ್ಮ ಅವರು ಮದುವೆ ಆಗ್ತಾರೆ. ಹಾಗಾಗಿ ಶಿಕ್ಷಣ SSLC ವರೆಗೆ ಮಾತ್ರ ಶಿಕ್ಷಣವನ್ನು ಪೂರೈಸಿದರು. ಅವರ ವ್ಯಕ್ತಿತ್ವ ಮತ್ತು ಸಾಮಾಜಿಕ ಕಳಕಳಿಗಳನ್ನು ಗಮನಿಸೋದಾದರೆ ಆಧುನಿಕ ಮನೋಭಾವವನ್ನು ಹೊಂದಿದವರು. ಅಂದರೆ ಈಜು ಮತ್ತು ಟೆನ್ನಿಸ್ನಂತಹ ಕ್ರೀಡೆಗಳಲ್ಲಿ ಆಸಕ್ತಿ ಉಳ್ಳವರಾಗಿದ್ದರು. ಗಮನಿಸಬೇಕು, ಅದು 20ನೇ ಶತಮಾನದ ಆರಂಭದ ಅವಧಿಯಲ್ಲಿ ಮಹಿಳೆಯರು ಈ ಒಂದು ಕ್ಷೇತ್ರದಲ್ಲಿ ಆಗಲೇ ಅಂಬೆಗಾಲಿಡುತ್ತಿರುವಂಥ ಒಂದು ಸ್ಥಿತಿ. ಹಾಗಾಗಿ ಇವರು ಒಂದು ಆಧುನಿಕತೆಯ ಪ್ರಭಾವಕ್ಕೆ ಒಳಗಾದವರು. ಹಾಗಾಗಿ ಈಜಿನ ಬಗ್ಗೆ ಒಂದು ಆಸಕ್ತಿ ಇತ್ತು. ಆಮೇಲೆ ಟೆನ್ನಿಸ್ ಕ್ರೀಡೆಗಳಲ್ಲಿ ಬಹಳ ಒಂದು ಆಸಕ್ತಿ ಮನೋಭಾವವನ್ನು ಹೊಂದಿದವರು ಅಂತ ಹೇಳ್ಬೋದು. ಇವರು ಆಗ ಸ್ವಾತಂತ್ರ್ಯ ಹೋರಾಟದ ಒಂದು ಮುಖ್ಯವಾದ ಘಟ್ಟ ಇತ್ತು. ಆಗಿನ ಕಾಲದಲ್ಲಿ ಮಹಾತ್ಮ ಗಾಂಧೀಜಿಯವರು ಕೊಡಗಿಗೆ ಭೇಟಿ ನೀಡಿದಾಗ, ಅಂದರೆ ಕೊಡಗು ಜಿಲ್ಲೆಗೆ ಮಹಾತ್ಮ ಗಾಂಧೀಜಿಯವರು ಬಂದಾಗ ಅವರನ್ನು ತಮ್ಮ ಮನೆಗೆ ಆಹ್ವಾನಿಸ್ತಾರೆ. ಕೊಡಗಿನ ಗೌರಮ್ಮ ಅವರು ಮಹಾತ್ಮ ಗಾಂಧೀಜಿಯವರು ತಮ್ಮ ಮನೆಗೆ ಆಹ್ವಾನಿಸಿ, ಆಮೇಲೆ ಅವರಿಗೆ ಹರಿಜನರ ಉದ್ಧಾರ ಸುಧಾರಣೆಗಾಗಿ ಅವರು ತಮ್ಮ ಹತ್ತಿರ ಇರುವಂಥ ಆಭರಣಗಳನ್ನು ಮಹಾತ್ಮ ಗಾಂಧೀಜಿಯವರಿಗೆ ನೀಡ್ತಾರೆ, ಒಂದು ದಾನವಾಗಿ ಕೊಡ್ತಾರೆ. ಅಂದರೆ ಹರಿಜನ ಉದ್ಧಾರ ಆಗಬೇಕು ಅನ್ನೋದು ಒಂದು ಸಾಮಾಜಿಕ ಕಳಕಳಿ ಗಮನಿಸ್ಬೋದು ನೀವು. ಆಗಲೇ ಕೊಡಗಿನ ಗೌರಮ್ಮ ಅವರು ಮಹಾತ್ಮ ಗಾಂಧೀಜಿಯವರಿಗೆ ಒಂದು ತಮ್ಮ ಆಭರಣಗಳನ್ನು ದಾನವಾಗಿ ನೀಡಿದಂಥವರು ಅಂತ ಹೇಳ್ಬೋದು. ಆಮೇಲೆ ಸಾಹಿತ್ಯಿಕ ಒಡನಾಟವನ್ನು ಗಮನಿಸೋದಾದರೆ ಆ ಕಾಲದ ಹಲವಾರು ಹಿರಿಯ ಮತ್ತು ಕಿರಿಯ ಸಾಹಿತಿಗಳೊಂದಿಗೆ ಉತ್ತಮ ಒಡನಾಟ ಹೊಂದಿದ್ದರು. ಯಾಕಂದರೆ ಆಗ ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಹಿಳಾ ಸಾಹಿತಿಗಳ ಸಂಖ್ಯೆ ಬೆರಳೆಣಿಕೆಯಷ್ಟು ಅಂತ ಹೇಳ್ಬೋದು. ಆ ಬೆರಳೆಣಿಕೆ ಮಹಿಳಾ ಲೇಖಕರ ಜೊತೆ ಇವರು ಬಹಳ ಅನನ್ಯವಾದ ಒಂದು ಒಡನಾಟವನ್ನು ಇಟ್ಟುಕೊಂಡಂಥ ಒಬ್ಬ ಲೇಖಕಿಯಾಗಿದ್ದರು. ಆಮೇಲೆ ಇವರು ಸಾಹಿತ್ಯ ಲೋಕದ ಪಯಣ ಹೆಂಗಿತ್ತು ಅಂದರೆ ಮಿಸೆಸ್ BTG ಕೃಷ್ಣ ಅಂಥೇಳಿ ಅವರು ಮೊದಲು ಬರಿತಾ ಇರುವಾಗ ಯಾವುದೇ ಒಂದು ಲೇಖನವನ್ನು ಬರೆದಿದ್ರು ಸಹಿತ ಅಲ್ಲಿ ಕೆಳಗೆ ಏನು ಮಾಡ್ತಾಯಿದ್ರು ಅಂದರೆ ಮಿಸೆಸ್ BTG ಕೃಷ್ಣ ಅಂತೇಳಿ, ಅಂದರೆ ಅವರ ಪತಿ ಹೆಸರನ್ನು ಸೇರಿಸಿ ಅಲ್ಲಿ ತಮ್ಮ ಲೇಖನದ ನಾಮವನ್ನಾಗಿ ಇಟ್ಕೊಳ್ತಾ ಇದ್ದರು. ಆಮೇಲೆ ಇವರು ಬರೆದಂಥ ಸಾಹಿತ್ಯವನ್ನು ಗಮನಿಸೋದಾದರೆ ಸಣ್ಣ ಕಥೆಗಳು ಅತಿ ಹೆಚ್ಚಾಗಿ ಬರೆದಂಥವರು ಗೌರಮ್ಮ ಅವರು. ಆಮೇಲೆ ಇವರು ಬರವಣಿಗೆ ಅವಧಿ ಭಾಳ ಕಡಿಮೆ ಅವಧಿ, ಅಂದರೆ 1931ರಲ್ಲಿ ಆರಂಭಿಸಿ 1939ರವರೆಗೆ ಆ ಒಂದು 8 ವರ್ಷಗಳ ಅವಧಿಯಲ್ಲಿ ಹಲವಾರು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಕೃತಿಗಳನ್ನು ಬರೀತಾರೆ. ಅದರಲ್ಲಿ ಅಷ್ಟೇ ಅವಧಿಯಲ್ಲಿ ಸಾಮಾಜಿಕ ಸೇವೆಯನ್ನು ಸಹಿತ ಮಾಡಿದಂಥವರು ಕೊಡಗಿನ ಗೌರಮ್ಮ ಅವರು. ಇವ್ರ ವಿಶೇಷತೆ ಏನಂತಂದರೆ ಕನ್ನಡ ಸಾಹಿತ್ಯದಲ್ಲಿ ಇವರನ್ನು ಕನ್ನಡದ ಪ್ರಥಮ ಕಥೆಗಾರ್ತಿ ಎಂದು ಪ್ರಸಿದ್ಧರಾಗಿದ್ದಾರೆ. ಕನ್ನಡದ ಪ್ರಥಮ ಕಥೆಗಾರ ಗೊತ್ತು ನಿಮಗೆ. ಕನ್ನಡದ ಪ್ರಥಮ ಕಥೆಗಾರ್ತಿ ಯಾರಂತಂದರೆ ಅದು
ಕೊಡಗಿನ ಗೌರಮ್ಮ ಅಂತೇಳಿ ಹೇಳ್ತೀವಿ. ಇವರು ಅಂದರೆ ಒಂದು ಸಣ್ಣ ಕಥೆಗಳ ಕ್ಷೇತ್ರದಲ್ಲಿ ಅಪಾರವಾದಂಥ ಒಂದು ಜನಮನ್ನಣೆಯನ್ನು ಗಳಿಸಿದಂಥ ಲೇಖಕಿಯಾಗಿದ್ದರು. ಹಾಗೆ ಪ್ರಥಮವಾಗಿ ಕಥೆಗಳನ್ನು ಬರೆದಂಥ ಲೇಖಕಿಯಾಗಿದ್ದರು. ಇದು ಕೊಡಗಿನ ಗೌರಮ್ಮ ಅವರಿಗೆ ಸಿಕ್ಕಂಥ ಒಂದು ಗೌರವ ಅಂತ ಹೇಳ್ಬೋದು. ಆಮೇಲೆ ಇವರು ಪ್ರಮುಖ ಸಾಹಿತ್ಯ ಕೃತಿಗಳನ್ನು ಗಮನಿಸೋದಾದರೆ ವಿದ್ಯಾರ್ಥಿಗಳೇ, ಮೊದಲಿಗೆ ಇವರ ಕಥಾ ಸಂಕಲನಗಳನ್ನು ನೋಡೋಣ. ಮೊದಲನೆಯದು ಕಂಬನಿ ಅನ್ನೋದು ಕಥಾ ಸಂಕಲನ, ಭಾಳ ಪ್ರಸಿದ್ಧವಾದದ್ದು. ಇದರಲ್ಲಿ ಹಲವಾರು ಸಣ್ಣ 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 ಕಥೆಗಳು ಹೊಂದಿದ್ದು, ಆ ಕಂಬನಿ ಭಾಳ ಪ್ರಸಿದ್ಧವಾದಂಥ ಒಂದು ಸಣ್ಣ ಕಥಾ ಸಂಕಲನ ಅಂಥೇಳಿ ಹೇಳ್ಬೋದು. ಆಮೇಲೆ ಚಿಗುರು ಅನ್ನೋದು, ಕಂಬನಿ ಆದಮೇಲೆ ಚಿಗುರು, ಇದು ಸಹಿತ ಸಾಹಿತ್ಯ ಲೋಕದಲ್ಲಿ ಅಪಾರವಾದ ಒಂದು ಪ್ರಸಿದ್ಧತೆಯನ್ನು ಪಡೆದಿದೆ, ಚಿಗುರು ಅನ್ನೋದು. ಆಮೇಲೆ ಗೌರಮ್ಮನ ಕಥೆಗಳು ಅಂಥೇಳಿ ಆಮೇಲೆ ಸಮಗ್ರವಾಗಿ ಪ್ರಕಟವಾದಂಥ ಒಂದು ಪುಸ್ತಕ, ಅದರ ಹೆಸರು ಗೌರಮ್ಮನ ಕಥೆಗಳು ಅನ್ನೋದು. ಅದು ಭಾಳ ಪ್ರಸಿದ್ಧವಾದಂಥ ಕಥೆಗಳನ್ನು ಗಮನಿಸೋದರೆ ಮನುವಿನ ರಾಣಿ ಅನ್ನೋದು ಭಾಳ ಪ್ರಸಿದ್ಧವಾದಂಥ ಒಂದು ಕಥಾ ಸಂಕಲನ ಆಗಿತ್ತು. ಆಮೇಲೆ ಇವರ ಕಥೆಗಳ ವೈಶಿಷ್ಟ್ಯವನ್ನು ಗಮನಿಸೋದಾದರೆ, ಅಂದರೆ ಯಾವ ಪ್ರಕಾರದ ಕಥೆಗಳು, ಇವರ ಕಥಾವಸ್ತು ಹೇಗಿತ್ತು, ಕತೆ ಏನಾಗಿ ಹೆಚ್ಚಾಗಿ ಒಂದು ವಸ್ತುವನ್ನು ಆರಿಸಿಕೊಂಡು ಬರ್ತಾ ಇದ್ದಾರೆ ಅಂದರೆ, ಇವರ ಕಥೆಗಳಲ್ಲಿ ಸ್ತ್ರೀ ಪರವಾದ ವೈಚಾರಿಕತೆ ಎದ್ದು ಕಾಣ್ತಾ ಇತ್ತು. ಅಂದರೆ ಸ್ತ್ರೀ ಪರವಾದ ಅಂದರೆ ಸ್ತ್ರೀಯರ ಸಮಸ್ಯೆಗಳಾಗಿರಲಿ, ಅವರ ಬೇಕು ಬೇಡುಗಳಾಗಿರಲಿ, ಅಲ್ಲಿ ಮುಖ್ಯವಾಗಿ ಆ ವೈಚಾರಿಕ ಹಿನ್ನೆಲೆಯಲ್ಲಿ ತಮ್ಮ ಕಥೆಗಳನ್ನು ಪೋಣಿಸೋದ್ರ ಮೂಲಕ ಆ ಸ್ತ್ರೀಯರ ಸಮಸ್ಯೆಗಳನ್ನು ಎತ್ತಿ ತೋರಿಸ್ತಾ ಇದ್ದರು, ಅವರ ಒಂದು ಆಶಯಗಳನ್ನು ಎತ್ತಿ ತೋರಿಸ್ತಾ ಇದ್ದರು. ಹಾಗಾಗಿ ಸ್ತ್ರೀ ಪರವಾದ ವೈಚಾರಿಕ ಲೇಖನಗಳನ್ನು ಬರೀತಾ ಇದ್ದರು, ಕಥೆಗಳನ್ನು ಬರೀತಾ ಇದ್ದರು. ಆಮೇಲೆ ಇವ್ರ ಕಥೆಗಳಲ್ಲಿ ಸಾಮಾಜಿಕ ಸಮಸ್ಯೆಗಳ ಮೇಲೆ ಹೆಚ್ಚಾಗಿ ಬೆಳಕು ಚೆಲ್ಲುವಂಥ ಪ್ರಯತ್ನ ಆಗುತ್ತೆ. ಅಂದರೆ ಹಿಂದೆ ನಾವು ತಿರುಮಲಾಂಬ ಅವರ ಒಂದು ಕೃತಿಗಳಲ್ಲಿ ನೋಡಿದ್ದೆವು, ಹಾಗೆ ಇವ್ರ ಕೃತಿಗಳಲ್ಲಿ ನೋಡೋದಾದರೆ ಅಲ್ಲಿ ಆಗಿನ ಸಂದರ್ಭದಲ್ಲಿ ಬಾಲ್ಯ ವಿವಾಹ ಜಾಸ್ತಿ ಇತ್ತು, ವಿಧವೆಯರಿಗೆ ಮರು ವಿವಾಹ ಆಗುವಂಥ ಅವಕಾಶ ಭಾಳ ಕಡಿಮೆ ಇತ್ತು, ಮತ್ತು ವರದಕ್ಷಿಣೆ ಸಮಸ್ಯೆ ಅನ್ನೋದು ಆಗಿನ ಸಮಾಜದಲ್ಲಿ ದೊಡ್ಡ ಪಿಡುಗಾಗಿ ಕಾಡ್ತಾ ಇತ್ತು. ಇದೆಲ್ಲ ಗಮನಿಸಿದಂಥ ಕೊಡಗಿನ ಗೌರಮ್ಮ ಅವರು ತಮ್ಮ ಕೃತಿಗಳಲ್ಲಿ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಸಮಸ್ಯೆಗಳನ್ನು ಒಂದು ಪರಿಹರಿಸುವ ದೃಷ್ಟಿಯಲ್ಲಿ ಅವುಗಳನ್ನು ಹೈಲೈಟ್ ಮಾಡಿ ತೋರಿಸುವಂಥ ಒಂದು ಕೆಲಸವನ್ನು ತಮ್ಮ ಸಣ್ಣ ಕಥೆಗಳ ಮೂಲಕ ಕೊಡಗಿನ ಗೌರಮ್ಮ ಅವರು ಮಾಡ್ತಾರೆ. ಇವರು ಇನ್ನೂ ಒಂದು ವೈಶಿಷ್ಟ್ಯವನ್ನು ಗಮನಿಸೋದಾದರೆ, ವಾಸ್ತವಿಕತೆಗೆ ಹತ್ತಿರವಾದಂಥ ಪಾತ್ರಗಳು ಮತ್ತು ಸನ್ನಿವೇಶಗಳನ್ನು ನಿರ್ಮಾಣ ಮಾಡ್ತಾ ಇದ್ದರು. ಅಂದರೆ ಒಂದು ಕಲ್ಪನಾ ಲೋಕದಲ್ಲಿ ಬರೆಯದೆ ಕಥೆಯ ಪಾತ್ರಗಳು ಸಮಾಜದಲ್ಲಿನ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂಥದ್ದು, ಒಂದು ಸಾಮಾಜಿಕ ಸಮಸ್ಯೆಗೆ ಸಂಬಂಧಪಟ್ಟಂಥ ವಸ್ತು ತಗೊಳ್ಳೋದು, ಒಂದು ಸನ್ನಿವೇಶ ಸಂದರ್ಭ ತಗೊಂಡು ಇಲ್ಲಿ ಹತ್ತಿರ ಸುತ್ತಮುತ್ತಲಿನಿರುವ ಪಾತ್ರಗಳನ್ನು ತಮ್ಮ ಕಥೆಗಳಿಗೆ ಆಯ್ಕೆ ಮಾಡ್ಕೊಳ್ತಾ ಇದ್ದರು. ಹೀಗಾಗಿ ಅವರ ಕಾದಂಬರಿಗಳು ಜನರಿಗೆ ಬಹುಬೇಗ ಮನಸ್ಸಿಗೆ ತಟ್ತಾ ಇದ್ದು ಅಂಥೇಳಿ ಹೇಳ್ಬೋದು. ನಮಗೆಲ್ಲ ಗೊತ್ತಿರುವಂತೆ ಇವರು ಬಹಳ ಬೇಗ ಬಿಟ್ಟು ಹೋದರು, ಈ ಲೋಕವನ್ನು ಬಿಟ್ಟು ಹೋದರು, ಮರಣ ಹೊಂತಾರೆ, ಮರಣ ಹೊಂತಾರೆ. ಇವರು ಅಕಾಲಿಕವಾಗಿ ಮರಣ ಹೊಂದಿದ್ದಾರೆ. ಇದು ಸಾಹಿತ್ಯ ಲೋಕಕ್ಕೆ ಆದಂಥ ಅಪಾರವಾದ ನಷ್ಟ ಅಂತ ಹೇಳಬಹುದು ವಿದ್ಯಾರ್ಥಿಗಳೇ. ಅಂದರೆ ಕೇವಲ 27ನೇ ವಯಸ್ಸಿನಲ್ಲಿ ಇವರು ತಮ್ಮ ಜೀವನದ ಪಯಣವನ್ನು ಮುಗಿಸ್ತಾರೆ. ಅಂದರೆ ಏಪ್ರಿಲ್ 13, 1939ರಲ್ಲಿ ಇವರ ಮರಣ ಆಗುತ್ತೆ ವಿದ್ಯಾರ್ಥಿಗಳೇ. ನೋಡಿ, 1912ರಲ್ಲಿ ಜನಿಸಿದವರು 1939ರಲ್ಲೇ ಮರಣ ಹೊಂತಾರೆ. ಅಂದರೆ ಭಾಳ ಸಣ್ಣ ವಯಸ್ಸಿನಲ್ಲಿ ಇವರು ಮರಣ ಹೊಂದಿದ್ರು. ಹೇಗೆ ಅಂದರೆ ಆಕಸ್ಮಿಕವಾಗಿ ಬಾವಿಯಲ್ಲಿ ಬಿದ್ದು ಮರಣ ಹೊಂದಿದ್ರು ವಿದ್ಯಾರ್ಥಿಗಳೇ. ಇವರು ಇಂಥ ಒಂದು ಕಡಿಮೆ ಅವಧಿಯಲ್ಲಿ ಸಾಹಿತ್ಯ ಲೋಕದಲ್ಲಿ ಒಂದು ಛಾಪನ್ನು ಮೂಡಿಸಿದವರು. ಅವರ ಕಥೆಗಳು ಇಂದಿಗೂ ಭಾಳ ಪ್ರಸ್ತುತವಾಗಿದ್ದು ಒಂದು ಸ್ತ್ರೀವಾದಿ ಚಿಂತನೆಗಳಿಗೆ ಸ್ಫೂರ್ತಿಯಾಗಿವೆ ಅಂತ ಹೇಳ್ಬೋದು. ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಇವರು ಕೊಡಗಿನ ಗೌರಮ್ಮ ಅಂಥೇಳಿ ಒಂದು
ಚಿರಸ್ಥಾಯಿಯಾದ ಹೆಸರನ್ನು ಪಡೆದುಕೊಂಡಿದ್ದಾರೆ ವಿದ್ಯಾರ್ಥಿಗಳೇ. ಇದು ಕೊಡಗಿನ ಗೌರಮ್ಮ ಅವರ ಒಂದು ಪರಿಚಯವಾಗಿತ್ತು. ತಮ್ಮೆಲ್ಲರಿಗೂ ಧನ್ಯವಾದಗಳು.